ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಚಾಂದ್ ಮೇರಾ ದಿಲ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಲಕ್ಷ್ಯ ಅಂಡ್ ಅನನ್ಯ ಪಾಂಡೆ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಆರವ್ ಮತ್ತು ಚಾಂದಿನಿ ಒಂದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಅವರಿಬ್ರು ಒಬ್ರನ್ನೊಬ್ರು ಲವ್ ಮಾಡಕ್ಕೆ ಶುರು ಮಾಡಿರ್ತಾರೆ. ಹುಡುಗಾಟಿಕೆ ಅವರಿಬ್ರು ಮಾಡ್ಕೊಳ್ಳೋ ಒಂದು ಕೆಲಸದಿಂದಾಗಿ ಅವರಿಬ್ರು ಹೆಗಲ ಮೇಲೆ ಓದೋ ವಯಸ್ಸಲ್ಲಿ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಇದರಿಂದಾಗಿ ಅವರ ಜೀವನದ ಗ್ರಾಫ್ ಕಂಪ್ಲೀಟ್ಲಿ ಹೇಗೆ ಟರ್ನ್ ಆಗುತ್ತೆ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಲಕ್ಷ್ಯ ಆಸ್ ಆರವ್ ಅಂಡ್ ಅನನ್ಯ ಪಾಂಡೆ ಆಸ್ ಚಾಂದಿನಿ ಇವರಿಬ್ರು ಆಕ್ಟಿಂಗ್ ಈ ಫಿಲ್ಮ್ ಗೆ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಇವರಿಬ್ರು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫೈ ಮಾಡಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಲವ್ ಸ್ಟೋರಿನ ಚೂಸ್ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಆರವ್ ಮತ್ತು ಚಾಂದಿನಿಯ ಲವ್ ಸ್ಟೋರಿ ಕ್ಯೂಟ್ ಆಗಿ ಬಂದಿದೆ. ಎಸ್ಪೆಷಲಿ ಎಮೋಷನಲ್ ಪೋರ್ಷನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ಸ್ಕ್ರೀನ್ ಪ್ಲೇ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾಸ್ ನನಗೆ ಫ್ರೆಶ್ ಅಂತ ಅನಿಸ್ತು. ಕತೆ ಎಲ್ಲೂ ಕೂಡ ಸ್ಟಕ್ ಆಗಲ್ಲ, ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಇದರಿಂದಾಗಿ ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ಸ್ಲೋ ಅಂತ ಅನ್ಸಲ್ಲ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ನನಗೆ ಎಂಗೇಜಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ತಂದೆ ಮತ್ತು ಮಗಳ ಬಾಂಡಿಂಗ್ ನ ಎಕ್ಸ್ಪ್ಲೋರ್ ಮಾಡಿರುವಂತ ರೀತಿ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನಲ್ ಅಂಡ್ ಫೀಲ್ ಗುಡ್ ಪೋರ್ಷನ್ಸ್ ಇನ್ನೂ ಎಂಗೇಜಿಂಗ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಅದು ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲ್ಮ್ ಗೆ ಮೇಜರ್ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಸಾಂಗ್ಸ್ ತುಂಬಾ ಮೆಲೋಡಿಯಸ್ ಆಗಿ ಬಂದಿದೆ. ಈ ಫಿಲ್ಮ್ ಅಲ್ಲಿ ಬರುವಂತಹ ಪ್ರತಿಯೊಂದು ಸಾಂಗ್ ನನಗೆ ಲೈಕ್ ಆಯ್ತು. ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಸ್ಟೋರಿ ಟೆಲ್ಲಿಂಗ್ ನ್ಯಾಚುರಲ್ ಆಗಿ ಬಂದಿದೆ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ನನಗೆ ಎಲ್ಲೂ ಸಹ ಬೋರ್ ಮಾಡಲಿಲ್ಲ. ಕಂಪ್ಲೀಟ್ಲಿ ಎಂಗೇಜಿಂಗ್ ಆಗಿತ್ತು. ಸ್ಟೋರಿ ವೈಸ್ ರುಟೀನ್ ಲವ್ ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಪರ್ಫಾರ್ಮೆನ್ಸಸ್ ಮತ್ತೆ ಸ್ಕ್ರೀನ್ ಪ್ಲೇ ಇಂದಾಗಿ ಈ ಫಿಲ್ಮ್ ನ ಕ್ವಾಲಿಟಿ ಬೆಟರ್ ಆಗಿ ಬಂದಿದೆ. ಬಹಳ ದಿನಗಳ ನಂತರ ಒಂದು ಒಳ್ಳೆ ಲವ್ ಸ್ಟೋರಿ ನೋಡೋದಕ್ಕೆ ಸಿಕ್ತು ಅನ್ನೋ ಫೀಲ್ ಆಯ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲ್ಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 3.5 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಫೀಲ್ ಗುಡ್ ಅಂಡ್ ಎಮೋಷನಲ್ ಲವ್ ಸ್ಟೋರೀಸ್ ನ ಇಷ್ಟಪಡೋರಾದ್ರೆ ಈ ಫಿಲ್ಮ್ ನಿಮಗೆ ಮಸ್ಟ್ ವಾಚ್. ಇದಿಷ್ಟು ಫಿಲ್ಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲ್ಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.